ಹಾಸನದ ಗಣೇಶೋತ್ಸವದ ವೇಳೆ ದುರಂತ ಸಂಭವಿಸಿದ್ದು ಈ ಕೇಸ್ಗೆ ಸಂಬಂಧಪಟ್ಟಂತೆ ಹಾಸನ ಜಿಲ್ಲೆಗೆ ಭೇಟಿ ನೀಡಿದ್ದಾರೆ ಮಾಜಿ ಪ್ರಧಾನಿಗಳು. ನಿಜಕ್ಕೂ ಒಬ್ಬೊಬ್ಬರದು ಒಂದೊಂದು ರೀತಿಯಾದಂಥ ಕರಳು ಹಿಂಡುವಂತಹ ಕತೆ. ಯಾಕಂತಂದರೆ ಮನೆಗೆ ಆಧಾರ ಸ್ತಂಭವಾಗಿದ್ದಂತಹ ಮಕ್ಕಳನ್ನು ಕಳ್ಕೊಂಡು ಪೋಷಕರು ಕಣ್ಣೀರು ಹಾಕ್ತಾ ಇದ್ದಾರೆ. ಹಾಸನ ಜಿಲ್ಲೆಗೆ ಭೇಟಿ ಕೊಟ್ಟಿದ್ದಾರೆ ಮಾಜಿ ಪ್ರಧಾನಿ ದೇವೇಗೌಡರು. ದೇವೇಗೌಡರ ಕೈ ಹಿಡಿದು ಗೋಕುಲ್ ಅವರ ತಾಯಿ ಪಾಪ ಗೋಳಾಡಿದ್ದಾರೆ. ನನ್ನ ಮಗ ನನ್ನ ಕೈ ಹಿಡಿದು ಬೈಕ್ನಲ್ಲಿ ಕರ್ಕೊಂಡು ಹೋಗ್ತಾ ಇದ್ದ, ನನಗೀಗ ಯಾರು ದಿಕ್ಕು ಅಂತ ಕಣ್ಣೀರಿಟ್ಟಿದ್ದಾರೆ ಗೋಕುಲ್ ಅವರ ತಾಯಿ. ಕಡೆ ಬಾಗಿಲು ತೆಗಿತಾರೆ ಈ ಕಡೆ ಇವರ ಕಡೆ ಇಲ್ಲ ವೈಟ್ ಹೋಗಲ್ಲ ಅಣ್ಣ ಚೂರಿಂದ ಬಾಣ ಸ್ವಲ್ಪ ಅವ್ರ ಕಾರ್ಡ್ ನೋಡಿ ಮೊಬೈಲು ಒಬ್ಬನೇ ಮಗ ಲೋಕಲ್ ಹಣ ಬರುತ್ತೆ, ಹಣದಿಂದ ಮಗ ಬರಲ್ಲ. ಹಣ 7 ಲಕ್ಷ ಅಲ್ಲ, 70 ಲಕ್ಷ ಆದರೂ ಹಣ ಬರಲ್ಲ, ಮಗ ಬರಲ್ಲ. ಏನು ಮಾಡೋಕ್ಕಾಗಲ್ಲ. ನಾನು ಮುಂದೆ ಹಿಡ್ದಿನ ಹಿಂದೆ ಹಿಡ್ದಿಲ್ವ ಮರೆ, ಅದೇನಕ್ಕೆ ಹಂಗಾಡ್ತೀಯ ನೀನು ಎಲ್ಲ ತೋಲ. ಅವ್ರಿಗೆ ಶಿಕ್ಷೆ ಕೊಡೋದು ಬೇರೆ. ನಾನೇನು ಮಾಡಲಿ ಮೈಸೂರು ಇಲ್ಲಿ ಒಳ್ಳೆ ಹೇಳೋ ಕೇಳಕ್ಕಂತೂ ಮುಂದೆ ಮನೆಯಿಂದ ಕರಿತೀನಿ ಹೇಳೋದು ಈ ಮೂರು ಮಾತ್ರ ಇದೊಂದು ಮಗನ ಕೂಲಿ ಮತ್ತೆ ಸ್ಕೂಲ್ ಕಸ ಗುಡ್ಸಕ್ಕೂ ಹೋಗ್ತಿದ್ದೆ. ನನ್ನ ಮಗ ದಿನ ಕರ್ಕೊಂಡು ಹೋಗ್ಬಿಡೋದು, ಬೈಕಲ್ಲಿ ಟಿವಿ ಹಚ್ಚಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಕಾಲೇಜ್ ಮುಗಿಸ್ಕೊಳ್ಳೋದು ಕರ್ಕೊಂಬರೋದು, ಎಲ್ಲಿಗೂ ಹೋಯ್ತಾ ಇರಲಿಲ್ಲ. ಕಣ್ಣಯ್ಯ ಯಾರು ಮಾತು ಹೋಯ್ತಿರ್ಲಿಲ್ಲ. ನನ್ನ ಅವತ್ತು ಏನು ಗೊತ್ತ, ಫ್ರೆಂಡು ಜೊತೆ ಫ್ರೆಂಡೇ ಕರ್ಕೊಂಡು ಹೋದ. ಇಬ್ಬರ ಜೊತೆ 1ನೇ ಕ್ಲಾಸಿಂದ ಫಸ್ಟ್ ಇಯರ್ PUC ವರ್ಗು ಜೊತೆಲೇ ಇದ್ರು. ಜೋಡಿಲೇ ಹೋಗ್ಬಿಟ್ರು. ಜೋಡಿಲೇ ಹೋಗ್ಬಿಟ್ರು. ನನ್ನ ಮಗ ಒಂದು ಕೆಟ್ಟ ಭಾಷೆನ ಮಾತಾಡ್ಲಿಲ್ಲ. ಮಾತಾಡ್ಬಿಟ್ಟು ಅನುಭವ ಇದೆ, ಆದರೆ ದೇವರು ಕರ್ಕೊಂಡಿದ್ದಾನೆ. ಮಗಳಿದ್ದಾಳೆ, ಅವಳನ್ನು ಓದಿದ್ರು.